ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ನ ಸೆಕ್ಷನ್ 5ನ ಪ್ರಕಾರ ಯಾವುದೇ ಒಬ್ಬ ಪೊಲೀಸ್ ಆಫೀಸರ್, ಪ್ರೊಟೆಕ್ಷನ್ ಆಫೀಸರ್, ಸರ್ವಿಸ್ ಪ್ರೊವೈಡರ್ ಅಥವಾ ಮೆಜಿಸ್ಟ್ರೇಟ್ ಅವರು ಡೊಮೆಸ್ಟಿಕ್ ವೈಲೆನ್ಸ್ನ ಬಗ್ಗೆ ಕಂಪ್ಲೇಂಟನ್ನು ರಿಸೀವ್ ಮಾಡಿದಾಗ ಅಥವಾ ಅವರ ಎದುರಲ್ಲಿಯೇ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ನಡೀತಾ ಇದ್ದಾಗ ಆ ಡೊಮೆಸ್ಟಿಕ್ ವೈಲೆನ್ಸ್ಗೆ ಗುರಿಯಾದಂತಹ ಹೆಣ್ಣು ಮಗಳಿಗೆ ಅವಳಿಗೆ ಇರುವಂತಹ ಹಕ್ಕುಗಳ ಬಗ್ಗೆ ಅವರು ತಿಳಿಸಿ ಹೇಳಬೇಕು. ಯಾವ ಹಕ್ಕುಗಳಿವೆ ಅಂತಂದರೆ, ಅವಳು ಡೊಮೆಸ್ಟಿಕ್ ವೈಲೆನ್ಸಿಂದ ಪ್ರೊಟೆಕ್ಷನನ್ನು ಪಡೆದುಕೊಳ್ಳುವ ಸಲುವಾಗಿ ಪ್ರೊಟೆಕ್ಷನ್ ಆರ್ಡರನ್ನು, ಹಣದ ಸಹಾಯಕ್ಕಾಗಿ ಮಾನಿಟರಿ ರಿಲೀಫನ್ನು, ಮಕ್ಕಳಿಗಾಗಿ ಕಸ್ಟಡಿ ಆರ್ಡರನ್ನು, ವಾಸಿಸುವ ಸಲುವಾಗಿ ರೆಸಿಡೆನ್ಸ್ ಆರ್ಡರನ್ನು, ಈಗಾಗಲೇ ಆಗಿರುವಂತಹ ಹಾನಿಯನ್ನು ಸರಿದೂಗಿಸುವ ಸಲುವಾಗಿ ಕಂಪನ್ಸೇಷನ್ ಆರ್ಡರನ್ನು, ಸರ್ವಿಸ್ ಪ್ರೊವೈಡರ್, ಪ್ರೊಟೆಕ್ಷನ್ ಆಫೀಸರ್ಸ್, ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಉಚಿತ ಸೇವೆಗಳನ್ನು ಪಡೆದುಕೊಳ್ಳಬಹುದು. ಅದಕ್ಕಾಗಿ ಅಪ್ಲಿಕೇಶನ್ ಅನ್ನು ಹಾಕುವಂತಹ ಹಕ್ಕು ಅವಳಿಗಿದೆ ಮತ್ತು ಆಗ್ತಾ ಇರುವಂತಹ ಕ್ರಿಯಲ್ಟಿಯ ವಿರುದ್ಧ ಕಂಪ್ಲೇಂಟ್ ಅನ್ನು ಫೈಲ್ ಮಾಡುವಂತಹ ಹಕ್ಕು ಅವಳಿಗಿದೆ ಅನ್ನುವಂಥ ಇನ್ಫಾರ್ಮೇಶನ್ ಅನ್ನು ಅವಳಿಗೆ ಕೊಡಬೇಕು. ಅವಳಿಗಿರುವಂತಹ ಹಕ್ಕನ್ನು ತಿಳಿಸಿ ಹೇಳಬೇಕು.